ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋಸ್ ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆಗಳನ್ನ ವಿಡಿಯೋಸ್ ಅಲ್ಲಿ ನಾನು ಹೇಳೋ ವಿಚಾರ ನಿಮ್ಗೆ ಏನಾದರೂ ರೆಸೊನೇಟ್ ಆಗ್ತಾ ಇತ್ತು ಅಂತಂದ್ರೆ ಅದನ್ನ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಓದೋಕ್ ನಂಗೂ ಖುಷಿ ಆಗುತ್ತೆ. ಅಂಡ್ ಈ ನ್ಯೂಮರಾಲಜಿ ಸೀರೀಸ್ ಏನ್ ಮಾಡ್ತಾ ಇದ್ದೀನಿ ನಾನು, ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ 1 2 3 4 1 to 9 ಯಾರ್ಯಾರಿದ್ದಾರೆ, ನಾನು ಹೇಳೋ ಪರ್ಸನಾಲಿಟೀಸ್ ಅವ್ರಿಗೆ ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಅಂಡ್ ಅವ್ರ ಹೆಸರನ್ನ ಕಾಮೆಂಟ್ ಮಾಡಿ. ಅಂಡ್ ನೀವು ರೆಸೊನೇಟ್ ಮಾಡ್ತಾ ಇದ್ರೆ, ಆ ನೋಡ್ತಿರೋ ವ್ಯಕ್ತಿ ನೀವೇ ಆಗಿತ್ತು ಅಂತಂದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ಐ ಡೆಫಿನೆಟ್ಲಿ ಲೈಕ್ ಟು ರೀಡ್ ಇಟ್. ಓಕೆ, ಸೊ ನ್ಯೂಮರಾಲಜಿ 1 to 9 ಪರ್ಸನಾಲಿಟಿ ಟ್ರೇಟ್ಸ್ ಸೀರೀಸ್ ಇದು ಅಂತ ನಾನು ಮುಂಚೆನೆ ಮೆನ್ಷನ್ ಮಾಡಿದೆ. ಈ ವಿಡಿಯೋ ಕೂಡ ಅದರದ್ದೇ ಆಗಿದೆ. ನಂಬರ್ 2 ಬಗ್ಗೆ ಮಾತಾಡ್ತೀನಿ ನಾನಿವತ್ತು. ನಂಬರ್ 2, 11th, 20th, 29th ಈ 4 ಡೇಟ್ಸ್ ಅಲ್ಲಿ ಹುಟ್ಟಿರೋರ್ದು ನಂಬರ್ ಟೋಟಲ್ 2 ಆಗುತ್ತೆ. ಹೇಗಪ್ಪ ಅಂತಂದ್ರೆ, ಸೆಕೆಂಡ್ 2ನೇದು, 11 1 + 1 2 ಆಗುತ್ತೆ. ಅಗೇನ್ 20th 2 + 0 2 ಆಗುತ್ತೆ. ಅಗೇನ್ 29th 2 + 9 11 ಆಗುತ್ತೆ. ಅಗೇನ್ 1 + 1 2 ಆಗುತ್ತೆ. ಹಾಗಾಗಿ ಇವ್ರ ಎಲ್ಲರ ನಂಬರ್ 2 ಆಗುತ್ತೆ. ಇವರ ಪರ್ಸನಾಲಿಟೀಸ್ ಹೇಗಿರತ್ತಪ್ಪ, ನಾನು ಅದನ್ನ ಫಸ್ಟ್ ನಿಮ್ಗೆ ಪರ್ಸನಾಲಿಟಿ, ಪಾಸಿಟಿವ್ ಪರ್ಸನಾಲಿಟಿ ಜೊತೆ ಸ್ಟಾರ್ಟ್ ಮಾಡ್ತೀನಿ. ಇವರು ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿರ್ತಾರೆ. ಡಿಪ್ಲೊಮ್ಯಾಟಿಕ್ ಅಂತಂದ್ರೆ ಏನೋಪ್ಪ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಇಬ್ರು ಫ್ರೆಂಡ್ಸ್ ಏನಾದ್ರು, ಅವರ ಫ್ರೆಂಡ್ಸ್, ಇವಾಗ ನಾನು ನಂಬರ್ 2 ಅಂತ ಅನ್ಕೊಳ್ಳಿ. ನನ್ನ ಇಬ್ರು ಫ್ರೆಂಡ್ಸ್ ಯಾರಾದ್ರೂ ಜಗಳ ಆಡ್ತಾ ಇದಾರೆ, ಕಿತ್ತಾಡ್ತಾ ಇದಾರೆ ಅಂತಂದ್ರೆ ನಾನು ಇಬ್ರಿಗೂ ಬೇಜಾರ್ ಆಗದೆ ಇರೋ ತರ, ಇಬ್ರಿಗೂ ಖುಷಿ ಆಗೋ ತರ ಒಂದು ಸಮಾಧಾನದ ಮಾತುಗಳನ್ನ ಹೇಳಿ ಆ ಜಗಳನ ಸ್ಟಾಪ್ ಆಗೋ ತರ ಮಾಡ್ತೀನಿ. ಸೊ ಇವರು ಎದುರುಗಡೆ ಇರೋರ್ನ ಖುಷಿ ಪಡಿಸೋಕೆ ಏನ್ ಮಾತುಗಳನ್ನ, ಪದಗಳನ್ನ ಬಳಸ್ಬೇಕು ಅದು ತುಂಬಾ ಚೆನ್ನಾಗಿ ಗೊತ್ತಿರೋದೆ ಇವ್ರಿಗೆ. ಸೊ ಹಾಗಾಗಿ ಇವ್ರು ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿರ್ತಾರೆ. ಅಂಡ್ ಇವ್ರು ತುಂಬಾ ಕೋಆಪರೇಟಿವ್ ಆಗಿರ್ತಾರೆ. ಇನ್ನೊಬ್ಬರ ಜೊತೆ ಜಗಳ ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೆ ಬೇಜಾರ್ ಮಾಡೋದು, ಇದೆಲ್ಲದನ್ನು ಮಾಡಲ್ಲ ಅವರು. ಆದಷ್ಟು ಬೇಗ ಹೊಂದ್ಕೊಂಡು ಹೋಗೋಕ್ ಟ್ರೈ ಮಾಡ್ತಾರೆ. ಈಸಿಲಿ ಹೊಂದ್ಕೊಳ್ತಾರೆ ಎಲ್ಲಾರ ಜೊತೆನೂ. ಅವರು ತುಂಬಾ ಕೋಆಪರೇಟಿವ್ ಆಗಿರ್ತಾರೆ ಅವರು. ಸೆಕೆಂಡ್ ಥಿಂಗ್ ಈಸ್, ಇವರು ಸೆನ್ಸಿಟಿವ್ ಟು ಎನರ್ಜೀಸ್. ಅಂದ್ರೆ ನಾವ್ ಎಲ್ರೂ ಎನರ್ಜಿನೇ. ದಿಸ್ ಎಂಟೈರ್ ಯೂನಿವರ್ಸ್ ಈಸ್ ಎನರ್ಜಿ, ಈಸ್ ಫಿಲ್ಡ್ ವಿತ್ ಎನರ್ಜಿ. ಎವ್ರಿಥಿಂಗ್ ಈಸ್ ಎನರ್ಜಿ ಹಿಯರ್. ನಾನು ಒಂದು ಎನರ್ಜಿ, ಹೈಯರ್ ಪವರ್ ಕೂಡ ಒಂದು ಎನರ್ಜಿ, ನೆಗೆಟಿವಿಟಿ, ದೆವ್ವ ಭೂತ ಕೂಡ ಒಂದು ಎನರ್ಜಿ, ನಾನು ಮನುಷ್ಯಳಾಗಿ ಒಂದು ಎನರ್ಜಿ ಅಂತಂದ್ರೆ ನನ್ನ ತರದ ಇನ್ನೊಂದು ಮನುಷ್ಯ ಕೂಡ ಇನ್ನೊಂದು ಡಿಫರೆಂಟ್ ರೀತಿಯಾದ ಎನರ್ಜಿ. ಸೊ ಎವ್ರಿಥಿಂಗ್ ಈಸ್ ಎನರ್ಜಿ. ಈ ಎನರ್ಜೀಸ್ಗೆ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಅಂದ್ರೆ ಏನು, ಅವ್ರಿಗೆ ಮನುಷ್ಯ ಹೇಗೆ, ಆ ಒಂದು ಎನರ್ಜಿ ಹೇಗಿದೆ ಅನ್ನೋದು ಅವ್ರಿಗೆ ತುಂಬಾ ಈಸಿಲಿ ಗೊತ್ತಾಗುತ್ತೆ. ಅವ್ರಿಗೆ ಅದನ್ನ ಫೀಲ್ ಕೂಡ ಮಾಡ್ತಾರೆ ಅವರು. ಸೊ ಹಾಗಾಗಿ ಅವರ ಇಂಟ್ಯೂಷನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅಂದ್ರೆ ನಾವು 6th ಸೆನ್ಸ್ ಅಂತ ಏನ್ ಹೇಳ್ತೀವಿ ಆಡು ಭಾಷೆಯಲ್ಲಿ, ಆ ಒಂದು ಸೆನ್ಸ್, ಆ ಒಂದು ಇಂಟ್ಯೂಟಿವ್ ಪವರ್ ಅವ್ರ ಹತ್ರ ತುಂಬಾ ಇರುತ್ತೆ. ಅವ್ರಿಗೆ ಇವಾಗ ನಮ್ಮ ಅಮ್ಮಂದ್ರು ಇಲ್ಲ ಅಜ್ಜಿ, ಆಮೇಲೆ ಮನೇಲಿ ಯಾರಾದ್ರೂ ಒಬ್ರು ದೊಡ್ಡೋರು, ನೀವ್ ಇದನ್ನ ಹೇಳೋದನ್ನ ಕೇಳಿರ್ಬೋದು. ಎಲ್ಲಾದ್ರೂ ನಾವು ಹೋಗ್ತಾ ಇದೀವಿ ಅಂತಂದ್ರೆ, ಇಲ್ಲ ಇಲ್ಲ ಇವತ್ ಹೋಗ್ಬೇಡ ಅಂತ ತಡೀತಾರ ನಮ್ಮನ್ನ. ನಾವ್ ಯಾರನ್ನಾದ್ರೂ ಹಚ್ಕೊಂಡಿದ್ರೆ ತುಂಬಾ ಅವ್ರಿಗೆ ಅನ್ನಿಸ್ತಿತ್ತು ಆ ಮನುಷ್ಯ ಚೆನ್ನಾಗಿಲ್ಲ ಅಂತಂದ್ರೆ ಅವ್ರು ನಮಗ್ ಮುಂಚೆನೆ ಹೇಳ್ಬಿಡ್ತಾರೆ, ನಂಗೆ ಯಾಕೋ ಅವ್ರು ಸರಿ ಅನ್ನಿಸ್ತಿಲ್ಲ, ಅವ್ರ ಜೊತೆ ತುಂಬಾ ಸಂಬಂಧ ಇಟ್ಕೊಂಬೇಡ. ಸೊ ಇದನ್ನ ಇಂಟ್ಯೂಷನ್, 6th ಸೆನ್ಸ್ ಅಂತ ಹೇಳ್ತೀವಿ. ಈ ನಂಬರ್ 2 ಅವ್ರಿಗೆ ಈ ಇಂಟ್ಯೂಷನ್ ಬೇಸಿಕಲಿ ಬಾರ್ನ್ ಡಿಫಾಲ್ಟ್ ಅವ್ರ ಹತ್ರ ಇರುತ್ತೆ. ಈ ಇಂಟ್ಯೂಟಿವ್ ಪವರ್ ಅವ್ರ ಹತ್ರ ತುಂಬಾ ಜಾಸ್ತಿ ಇರುತ್ತೆ. ಸೊ ಅವ್ರ ಎನರ್ಜೀಸ್ಗೆ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಸೊ ಥರ್ಡ್ ಬಂದು, ಇವ್ರ ಹತ್ರ ತುಂಬಾ ಪೇಷನ್ಸ್ ಇರುತ್ತೆ, ತಾಳ್ಮೆ ಜಾಸ್ತಿ ಇವ್ರಿಗೆ. ಬೇಗ ಸ್ಪಾಂಟೇನಿಯಸ್ ಆಗಿ ಯಾವ್ದನ್ನು ಡಿಸೈಡ್ ಮಾಡಲ್ಲ ಅಂಡ್ ಬೇಗ ಕೋಪ ಬರ್ಸ್ಕೊಳಲ್ಲ. ಇವರು ತುಂಬಾ ಕಾಮ್ ಆಗಿರ್ತಾರೆ, ತುಂಬಾ ಪೇಷನ್ಸ್ ಇಂದ ಇರ್ತಾರೆ. ಎದುರುಗಡೆ ಏನ್ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ ಆದಷ್ಟು. ಸೊ ಬೇಸಿಕಲಿ ದೇ ಆರ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೊಂಡು ಒಬ್ರ ಜೊತೆ ಇರ್ತಾರೆ ಅವರು. ಬೇಗ ಸಿಚುವೇಶನ್ ನ ಹಾಳು ಮಾಡ್ಬಿಡಲ್ಲ, ಏನೋ ಒಂದು ಓವರ್ ಥಿಂಕ್ ಮಾಡಿ ಇಲ್ಲ
ಏನು ಬೇಡದಿರೋದು ಮಾತಾಡಿ ಇಲ್ಲ ಕಾಮೆಂಟ್ ಪಾಸ್ ಮಾಡಿ ಆ ಒಂದು ಸಿಚುವೇಶನ್ ನ ಹಾಳು ಮಾಡಲ್ಲ, ಇಲ್ಲ ಒಂದು ಸಂಬಂಧನ ಹಾಳು ಮಾಡ್ಕೊಳ್ಳಲ್ಲ ಇವರು. ಸೊ ದೇ ಆರ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ತುಂಬಾ ಪೇಷಂಟ್, ತುಂಬಾ ತಾಳ್ಮೆ, ತುಂಬಾ ಕಾಮ್ ಆಗಿರ್ತಾರೆ ಇವರು. ಅಂಡ್ ಫೋರ್ತ್ ಥಿಂಗ್ ಇಸ್, ಇವರು ತುಂಬಾ ಬೇಗ ಒಂದು ಸಿಚುವೇಶನ್, ಒಂದು ಜಾಗ, ಒಂದು ವಿಷಯಕ್ಕೆ ಅಡಾಪ್ಟ್ ಆಗ್ಬಿಡ್ತಾರೆ. ಅಂದ್ರೆ ಈಸಿಲಿ ಅನುಸರಿಸ್ಕೊಂಡು ಹೋಗ್ತಾರೆ ಇವರು. ತುಂಬಾ ಕಷ್ಟ ಪಡಲ್ಲ, ಒದ್ದಾಡಲ್ಲ. ಇಟ್ ವಿಲ್ ಬಿ ಈಸಿ ಫಾರ್ ದೆಮ್. ಎಲ್ರೂ ಒಂದು ಹೊಸ ಜಾಗಕ್ಕೆ ಹೋದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಪಡ್ತಾರೆ, ಇಲ್ಲ ಒಂದು ಹೊಸ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಜನ ತುಂಬಾ ಎಫರ್ಟ್ಸ್ ಹಾಕ್ತಾ ಇರ್ತಾರೆ. ಬಟ್ ನಂಬರ್ 2 ಅಲ್ಲಿರೋರ್ಗೆ ಇದು ಒಂದು ಕಷ್ಟದ ವಿಷಯನೇ ಅಲ್ಲ. ಅವ್ರು ತುಂಬಾ ಈಸಿಲಿ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಎಲ್ರು. ಅಂಡ್ ದೇ ಆರ್ ವೆರಿ ಫ್ಲೆಕ್ಸಿಬಲ್. ಅಂದ್ರೆ ತುಂಬಾ ಕಷ್ಟ ಪಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಅಲ್ಲಿ. ಸೊ ಈ 4 ಅವರ ತುಂಬಾ ಬ್ಯೂಟಿಫುಲ್ ಅಂಡ್ ಎವ್ರಿ ಹ್ಯೂಮನ್ ಬೀಯಿಂಗಿಗೆ ಬೇಕಾಗಿರುವಂತ ವಂಡರ್ಫುಲ್ ಪರ್ಸನಾಲಿಟೀಸ್ ಅಂಡ್ ಕ್ವಾಲಿಟೀಸ್, ಈ ಪಾಸಿಟಿವ್ ಕ್ವಾಲಿಟೀಸ್ ಅವ್ರ ಹತ್ರ ಡೆಫಿನೆಟ್ಲಿ ಇದೆ. ಐ ಹೋಪ್ ನಿಮ್ಗೆ ನಂಬರ್ 2 ಅಲ್ಲಿ ಇರೋರು ಯಾರಾದ್ರೂ ನಾಪ್ಕ ಬರ್ತಿದ್ದಾರೆ ಅಂತ. ಮೇ ಬಿ ಅವರ ಒಂದು ಪರ್ಸನಾಲಿಟಿ ಇದಿಷ್ಟು ಇಲ್ಲ ಅಂತಂದ್ರೂ ಇದ್ರಲ್ಲಿ ಯಾವ್ದಾದ್ರೂ ಇದ್ದೇ ಇರುತ್ತೆ. ಸೊ ಕಮಿಂಗ್ ಬ್ಯಾಕ್, ಇವಾಗ ನೆಗೆಟಿವ್ ಟ್ರೇಟ್ಸ್ ಬಗ್ಗೆ ಮಾತಾಡೋಣ. ಏನಪ್ಪ ಇವರ ನೆಗೆಟಿವ್ ಪರ್ಸನಾಲಿಟಿ ಟ್ರೇಟ್ಸ್? ಎಲ್ಲಾ ಕಡೆ ಅಡ್ಜಸ್ಟ್ ಆಗ್ತಾರೆ, ಫ್ಲೆಕ್ಸಿಬಲ್ ಇದ್ದಾರೆ, ಅಂಡ್ ಇನ್ನೊಬ್ಬರಿಗೆ ಬೇಜಾರ್ ಆಗದೆ ಇರೋ ತರ ಇರ್ತಾರೆ ಅಂತಂದ್ರೆ ಇವ್ರ ಹತ್ರ ಏನಪ್ಪಾ ನೆಗೆಟಿವ್ ಇರ್ಬೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಪಾಸಿಟಿವ್ ಇದ್ದಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಇವರ ನೆಗೆಟಿವ್ ಟ್ರೇಟ್ಸ್ ಬಂದು ದೇ ಆರ್ ಇಂಡಿಸೈಸಿವ್. ಅಂದ್ರೆ ಇವರು ಯಾವ್ದ್ರ ಬಗ್ಗೆನೂ ಕ್ಲಾರಿಟಿ ಕೊಡಲ್ಲ ಯಾರಿಗೂ. ಇವಾಗ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಅಂತಂದ್ರೆ ಇವರು ಅವ್ರ ಬಗ್ಗೆ ಅವರು ಇನ್ನೊಬ್ಬರಿಗೆ ನಾನ್ ಹೀಗೆ ಅನ್ನೋ ಕ್ಲಾರಿಟಿ ಕೂಡ ಕೊಡಲ್ಲ ಅವರು. ಇವಾಗ ಒಂದು ರಿಲೇಶನ್ಶಿಪ್ ಅಲ್ಲಿ ನಾವು ಫಾರ್ವರ್ಡ್ ಹೋಗ್ಬೇಕು ಅಂತಂದ್ರೆ ನಾವು ಎದುರುಗಡೆ ಇರೋರ್ಗೆ ನಮ್ಮ ಬಗ್ಗೆ ಒಂದು ಕ್ಲಾರಿಟಿನ ಕೊಡ್ಬೇಕು ಅಲ್ವಾ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಕ್ಲಾರಿಟಿನ ಕೊಡೋಕೆ ತುಂಬಾ ಒದ್ದಾಡ್ತಾರೆ ಇವರು, ವಿಚ್ ಇಸ್ ನೆಗೆಟಿವ್ ಅಗೇನ್. ಆಮೇಲೆ ಯಾವ ವಿಷಯದ ಬಗ್ಗೆನೂ, ಇವಾಗ ಒಂದು ಶಾಪಿಂಗ್ ಅಂತ ಹೋಗಿರ್ತಾರೆ, ಇದ್ ತಗೊಳ್ಳ ಈ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ ಯಾವಾಗ್ಲೂ ಇವರು. ಆ ಕ್ಲಾರಿಟಿನೇ ಇರಲ್ಲ ಇವ್ರಿಗೆ. ಸೊ ದೀಸ್ ಕೈಂಡ್ ಆಫ್ ಇಂಡಿಸಿಸಿವ್ನೆಸ್ ಇವ್ರ ಹತ್ರ ಇರುತ್ತೆ. ಇವ್ರದ್ರಲ್ಲಿ ಅದನ್ನ, ಈ ಪರ್ಸನಾಲಿಟಿ ಒಂದು ನೀವು ಅವರಲ್ಲಿ ನೋಡೋಕ್ ಸಿಗ್ಬೋದು. ಅಂಡ್ ಸೆಕೆಂಡ್ ಥಿಂಗ್ ಇಸ್, ಇವರು ಓವರ್ಲಿ ಸೆನ್ಸಿಟಿವ್, ನಾಟ್ ಜಸ್ಟ್ ಟು ದ ಎನರ್ಜೀಸ್. ತುಂಬಾ ಬೇಗ ಎಲ್ಲಾ ವಿಷಯನೂ ಮನ್ಸಿಗೆ ತಗೊಂಡ್ಬಿಡ್ತಾರೆ, ಬೇಗ ಹರ್ಟ್ ಆಗ್ಬಿಡ್ತಾರೆ. ಯಾವ ವಿಷಯನೂ ಈಸಿಲಿ ಡೋಂಟ್ ಕೇರ್ ಅಂತ ಇಗ್ನೋರ್ ಮಾಡಕ್ ಆಗಲ್ಲ ಇವ್ರಿಗೆ. ತುಂಬಾನೇ ಸೆನ್ಸಿಟಿವ್ ಆಗಿರ್ತಾರೆ. ಇವಾಗ ಇವರು ಬೇರೆಯವ್ರನ್ನ ಖುಷಿ ಪಡಿಸೋಕೆ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡ್ತಾ ಇರ್ತಾರೆ, ಬಟ್ ಇನ್ನೊಬ್ಬರಿಂದ ಅದ್ ನಮಗ್ ಸಿಗುತ್ತೆ ಅನ್ನೋ ನಂಬಿಕೆ ಡೆಫಿನೆಟ್ಲಿ ಇಟ್ಕೊಬಾರ್ದು ನಾವು. ಇರುತ್ತೆ ಇರಲ್ಲ ಅನ್ನೋದು ಆ ಹೋಲ್ ಡಿಫ್ರೆಂಟ್ ಸ್ಟೋರಿ, ಬಟ್ ನಾವು ಇಟ್ಕೊಳ್ಳೇಬಾರ್ದು. ಎಲ್ರೂ ನಮ್ ತರಾನೇ ಇರಲ್ಲ. ಸೊ ಡೆಫಿನೆಟ್ಲಿ ಯಾರು ನಮ್ ಜೊತೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡದೆ ಇರೋದಕ್ಕೆ ಇವರು ಬೇಗ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ, ಬೇಗ ಸೆನ್ಸಿಟಿವ್ ಆಗ್ಬಿಡ್ತಾರೆ. ಸೊ ದೇ ಆರ್ ಓವರ್ಲಿ ಸೆನ್ಸಿಟಿವ್. ದಿಸ್ ಇಸ್ ದೇರ್ ಸೆಕೆಂಡ್ ನೆಗೆಟಿವ್ ಟ್ರೇಟ್. ಅಂಡ್ ಥರ್ಡ್ ಬಂದು ದೇ ಆರ್ ಪೀಪಲ್ ಪ್ಲೀಸರ್ಸ್, ವಿಚ್ ಇಸ್ ವೆರಿ ಬ್ಯಾಡ್. ಯಾರೂ ಮಾಡಬಾರ್ದು ಅದನ್ನ. ಮೇ ಬಿ ಎಲ್ಲೋ ಒಂದ್ ಕಡೆ ಅವ್ರಿಗೂ ಗೊತ್ತಿರುತ್ತೆ ಅದು, ಬಟ್ ಅವ್ರಿಗೆ ಅವ್ರನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇರಲ್ಲ. ಇವರು ಎಲ್ರನ್ನೂ ಖುಷಿ ಪಡಿಸ್ಬೇಕು ಅನ್ಕೊಳ್ತಾ ಇರ್ತಾರೆ ಯಾವಾಗ್ಲೂ. ಎಲ್ರನ್ನೂ ಖುಷಿಯಾಗಿಡ್ಬೇಕು, ಅದ್ ನನ್ ಕರ್ತವ್ಯ ಅಂತ ಅದನ್ನ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿರ್ತಾರೆ ಅವರು. ಸೊ ಇವರು ಎಲ್ರನ್ನೂ ಖುಷಿ ಪಡಿಸೋಕ್ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಯು ಆಲ್ ನೋ, ಯಾರು ಖುಷಿ ಪಡ್ಸಕ್ ಆಗಲ್ಲ. ಹ್ಯಾಪಿನೆಸ್ ಇಸ್ ಆರ್ ಓನ್ ಇಂಟರ್ನಲ್ ಇಂಡಿವಿಜುವಲ್ ಥಿಂಗ್. ನಮ್ಗೆ ಬೇರೆಯವರಿಂದ ಖುಷಿ ಸಿಗಲ್ಲ, ಏನೋ ಒಂದ್ 2 ಸರ್ತಿ ಸಿಗ್ಬೋದು, ಬಟ್ ನಾಟ್ ಆಲ್ವೇಸ್ ಅಲ್ವಾ. ಸೊ ದಿಸ್ ಇಸ್ ದರ್ ಥರ್ಡ್ ನೆಗೆಟಿವ್ ಶೇಡ್. ಫೋರ್ತ್ ಬಂದು ಇವ್ರು ತುಂಬಾ ಡಿಪೆಂಡೆಂಟ್ ಆಗಿರ್ತಾರೆ ಎಲ್ಲಾ ರೀತಿಯಿಂದನು. ಆಸ್ ಐ ಸೆಡ್, ಇವರು ಡಿಸೈಡ್ ಮಾಡಕ್ ಆಗಲ್ಲ ಯಾವ್ದ್ರ ಮೇಲೇನು ಅಂತ ಹೇಳ್ದೆ ನಾನು.
ಅದ್ರ ಬೇಸಿಸ್ ಮೇಲೆ ಇವ್ರಿಗೆ ಇನ್ನೊಬ್ಬರ ವ್ಯಾಲಿಡೇಷನ್ ಕಾನ್ಸ್ಟೆಂಟ್ಲಿ ಬೇಕು. ಇದಾ ಏನ್ ಮಾಡ್ಲಿ, ಇದ್ ನಾನ್ ಮಾಡ್ತಿರೋದ್ ಸರಿನಾ, ಇದ್ ನಾನ್ ಮಾಡ್ತಿರೋದ್ ಕರೆಕ್ಟಾ? ಸೊ ಇವರು ಸಿಕ್ಕಾಪಟ್ಟೆ ಈ ಕನ್ಫ್ಯೂಷನ್, ಇನ್ನೊಬ್ರು ಬೇಕು ಯಾರಾದ್ರೂ ಇದ್ ಸರಿ ಅಂತ ಹೇಳಕ್ಕೆ, ಕಾನ್ಸ್ಟೆಂಟ್ ವ್ಯಾಲಿಡೇಷನ್ ಬೇಕು ಅವ್ರಿಗೆ. ಸೊ ಆಲ್ ದೀಸ್ ಆರ್ ಪಾಸಿಟಿವ್ ಅಂಡ್ ನೆಗೆಟಿವ್ ಟ್ರೇಟ್ಸ್ ಆಫ್ ನಂಬರ್ 2 and people who are born on 2. ಹೋಪ್ಫುಲಿ ನೀವು ರೆಸೊನೇಟ್ ಮಾಡಿದೀರಾ ಅಂಡ್ ನಾನ್ ಹೇಳಿರೋದ್ರಲ್ಲಿ ನಿಮ್ಗೆ ಎಷ್ಟೊಂದು ಪರ್ಸನಾಲಿಟೀಸು ಹೌದಲ್ಲ ಅಂತ ಅನ್ಸಿದೆ ಡೆಫಿನೆಟ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಅಂಡ್ ನಂಬರ್ 2, 11, 28 and 29 ಯಾರ್ಯಾರು ಬಾರ್ನ್ ಆಗಿದ್ದಾರೆ ನಿಮ್ ಫ್ಯಾಮಿಲಿಲಿ, ನಿಮ್ ಫ್ರೆಂಡ್ಸ್ ಅಲ್ಲಿ ಅವ್ರ ಜೊತೆ ಈ ವಿಡಿಯೋನ ಖಂಡಿತವಾಗಿ ಶೇರ್ ಮಾಡಿ. ಅವ್ರ ಎಲ್ರಿಗೂ ಖುಷಿ ಆಗುತ್ತೆ ಅಂಡ್ ಇವನ್ ದೇ ವಿಲ್ ವ್ಯಾಲಿಡೇಟ್ ಇಟ್, ಹೌದಾ ಇಲ್ವಾ ಅಂತ. ಅಂಡ್ ಕಾಮೆಂಟ್ ಕೂಡ ಮಾಡಿ ನಿಮ್ಮ ಅನಿಸಿಕೆನ. ಅಂಡ್ ನೀವು ಯಾರಾದ್ರೂ ನಿಮ್ಮಲ್ಲಿ ನೋಡ್ತಿರೋರಲ್ಲಿ ಯಾರಾದ್ರೂ ನಂಬರ್ 2 ಬಾರ್ನ್ ಇದ್ರಿ ಅಂತಂದ್ರೆ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್. ಸಬ್ಸ್ಕ್ರೈಬ್ ಮಾಡಿ ಮರಿದೆ ಅಂಡ್ stay tuned for more such amazing videos. Love you all. Take care. Om Namah Shivaya.